ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು 44 ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಮಿಸ್ ಮಾಡ್ದಂಗೆ. ಸ್ನೇಹಿತರೆ, ಮೊದಲಿಗೆ ಬ್ಲೌಸಿನ ಲೆಂತು 14 ಇಂಚ್ ಐತೆ ಸ್ನೇಹಿತರೆ. ನಾನು 14.25 ಐತೆ. ಅದಕ್ಕೆ ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ 16 ಇಂಚ್ ತೊಗೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಇವಾಗ ಅದನ್ನು 16 ಇಂಚ್ ತಗೊಂಡು ಅದಕ್ಕೆ ಇದನ್ನು ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇದು ಅಂತ ಹೆವಿ ಚೆಸ್ಟ್ ಏನಿಲ್ಲ, ಏಜ್ ಆಗಿರೋರು. ಬ್ಯಾಕು ಸ್ವಲ್ಪ ಬಾಗಿರೋ ಥರ ಐತೆ, ಅದಕ್ಕಾಗಿ ಹಂಗಾಗಿ ನಾನು ಈ ರೀತಿಯೇ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಎರಡು ಒಂದೇ ಸಲ ಹಾಕ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಹೆವಿ ಚೆಸ್ಟ್ ಇರೋರಿಗೆ ಬೇರೆ ಬೇರೆ ಕಟ್ ಮಾಡಿ, ನೀಟ್ ಫಿನಿಶಿಂಗ್ ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಶೋಲ್ಡರು 6 ಇಂಚು ಸ್ನೇಹಿತರೆ, ಮತ್ತು 2.25 ನೆಕ್ ಡೀಪು. ಇನ್ನಿದ್ದನ್ನು ಭುಜ ತಗೊಂಡಿದ್ದೀನಿ ಸ್ನೇಹಿತರೆ. ಅದೇ ರೀತಿ ಆರ್ಮೋಲ್ ರೌಂಡಿಂಗಿಗೆ ಕೆಳಗಡೆಗೆ 5.25 ತಗೊಂಡಿದ್ದೀನಿ ಸ್ನೇಹಿತರೆ. 5.25 ತಗೊಂಡು 1 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ಲರೂ ಮಾಡೋ ಮಿಸ್ಟೇಕು ನಾವು ಇಲ್ಲೇ, ಏಕೆಂದರೆ ಆರ್ಮೋಲು ರೌಂಡಿಂಗಿಗೆ ಕೆಲವರು 1.25 1.25 ಅಂತ ಹೇಳ್ತಾರೆ. ಅಷ್ಟೊಂಥರ ತಗೊಳೋದು ಬೇಕಿಲ್ಲ ಸ್ನೇಹಿತರೆ, ಯಾಕೆಂದರೆ 1 ಇಂಚ್ ತಗೊಂಡ್ರೆ ಸಾಕು. ನನ್ನ ಅನುಭವ, ಯಾಕೆ ಅಂತಂದರೆ ನಾನು ಫಸ್ಟು 1.25 1.25 ತಗೊತಿದ್ದೆ. ಸ್ವಲ್ಪ ರಿಂಕಲ್ಸ್ ಬರ್ತಿತ್ತು, ಹಂಗಾಗಿ ನಾನು 1 ಇಂಚ್ ತಗೊಂಡು ಕಟ್ ಮಾಡೋಕೆ ಹಿಡಿದ್ಮೇಲೆ ಎಲ್ಲೂ ಒಂದು ಸ್ವಲ್ಪನೂ ರಿಂಕಲ್ಸ್ ಬರೋಲ್ಲ, ಬ್ಲೌಸು ನೀಟಾಗಿ ಬರುತ್ತೆ. ಅಲ್ಲಿಂದ ನೋಡಿ ಸ್ನೇಹಿತರೆ, ಎರಡ್ರದ್ದು ಮಿಡ್ ಪಾಯಿಂಟ್ ಮಾಡ್ಕೊಂಡು ಅದನ್ನೀಗ ಫ್ರಂಟ್ ಶೇಪ್ ತೆಗೆಯೋದು. ಈಗ ಅದು ಮಿಡ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಒಂದು 1/4 ಇಂಚು ಇಲ್ಲ 1/2 ಇಂಚು, 1/4 ಇಂಚ್ ತಗೊಂಡ್ರೆ ಸಾಕು ಸ್ನೇಹಿತರೆ. ಅಂದರೆ ಶೋಲ್ಡರ್ ಜಾಸ್ತಿ ಇದ್ದರೆ 1/2 ಇಂಚ್ ತಗೋಬೇಕಾಗುತ್ತೆ. ಅದಕ್ಕೆ ನಾನು 1/4 ಇಂಚ್ ತಗೊಂಡಿದ್ದೀನಿ. ಅವರು ಸ್ವಲ್ಪ ಏಜ್ ಆಗಿರೋರು ಬೇರೆ ಅಲ್ವಾ, ಹಂಗಾಗಿ ಈ ರೀತಿ 1/4 ಇಂಚ್ ತಗೊಂಡು 1/2 ಇಂಚಿಗೆ ಸ್ನೇಹಿತರೆ ಫ್ರಂಟ್ ಶೇಪ್ ತೆಗಿತಾ ಇದ್ದೀನಿ. ಅದೇ ರೀತಿ ಇವಾಗ ಸ್ನೇಹಿತರೆ ನೆಕ್ ಡೀಪು 5.25 ಐತೆ ಸ್ನೇಹಿತರೆ. ಅವ್ರದ್ದು ಫ್ರಂಟು ಬ್ಯಾಕು ಸೇಮ್ ಐತೆ ಎರಡು. ಇದು ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದಂತಹ ಬ್ಲೌಸು. ಫಸ್ಟಿಗೆ ಅವ್ರು ಕೊಟ್ಟಿದ್ದ ಬ್ಲೌಸು ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಕೊಟ್ಟಿದ್ರು. ಇದು ಕರೆಕ್ಟಾಗಿ ಫಿಟ್ಟಿಂಗ್ ಆಗೈತೆ ಅಂತ ಹೇಳ್ಬಿಟ್ಟು ಈಗ ಅದೇ ಮೆಜರ್ಮೆಂಟ್ ಕೊಟ್ಟಿದ್ದಾರೆ. 5.25ಗೆ ನೆಕ್ ಡೀಪು ಸ್ನೇಹಿತರೆ. ಅದನ್ನು ನೋಡಿ ಈ ರೀತಿ 5.25ಗೆ ಮಾರ್ಕ್ ಮಾಡ್ಕೊಂಡು ನೀಟಾಗಿ ಅದನ್ನು ರೌಂಡ್ ಶೇಪ್ ತೆಗಿಬೇಕು. ಅದೇ ರೀತಿ ಈಗ ಬೆಲ್ಟ್ ಬಟ್ಟೆಗೆ 4 ಇಂಚು 3.25 ಇಂಚು 3.25 ಇಂಚು ತೆಗಿತಾ ಇದ್ದೀನಿ ಸ್ನೇಹಿತರೆ. ಏಜ್ ಆಗಿರೋದ್ರಿಂದ 4 ಇಂಚ್ ತಗೊಂಡಿದ್ದೀನಿ. ಏನಾದರೂ ಹೆವಿ ಚೆಸ್ಟ್ ಇರೋರಿಗಾದರೆ 4 ಇಂಚ್ ಏನು ಬೇಕಿಲ್ಲ ಸ್ನೇಹಿತರೆ, 3 ಇಂಚು ಅಥವಾ 3.25 ಇಂಚ್ ಆದರೂ ಸಾಕು. ಇವಾಗ ಬೆಲ್ಟ್ ಪಟ್ಟಿ ಯಾರೂ ದೊಡ್ಡದಾಗಿ ಇಟ್ಕೊಳಲ್ಲ, ಚಿಕ್ಕಗೆ ಇಟ್ಕೊತಾರೆ. ಇವ್ರಿಗೆ ಏಜ್ ಆಗಿರೋದ್ರಿಂದ ನಾನು ಈ ರೀತಿ ಬೆಲ್ಟ್ ಪಟ್ಟಿನ ತಗೊಂಡಿದ್ದೀನಿ. ಅದೇ ರೀತಿ ಸ್ನೇಹಿತರೆ ಮೇಲ್ಗಡೆಯಿಂದ 12.25ಗೆ ಅವ್ರದ್ದು 9.25ಗೆ ಬಸ್ಟ್ ಪಾಯಿಂಟ್ ಬರುತ್ತೆ ನೋಡಿ. ಅಲ್ಲಿಂದನ 2.25 ಇಂಚು ಕೆಳಗಡೆ ಹೋಗಿ ನೋಡಿ, ನಾನು ಯಾವ ರೀತಿ ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಎಲ್ಲರಿಗೂ ಮೇಯ್ನ್ ಇರೋದೇ ಸ್ನೇಹಿತರೆ ಇಲ್ಲಿ ನಾವು ಯಾವ ರೀತಿ ಟಕ್ಸ್ ಹಿಡಿಬೇಕು ಅಂತ ನೋಡಿ. ಶೋಲ್ಡರ್ ಮಧ್ಯ ಬಂದೈತೆ ಅದು, ಅಲ್ಲಿಂದ 2.25 ಇಂಚು ಕೆಳಗಡೆಗೆ ನೋಡಿ ಸ್ನೇಹಿತರೆ. ಅದನ್ನು ಫುಲ್ಲು ಆ ರೀತಿ ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ 1.25 ಇಂಚು ಮಾರ್ಕ್ ಮಾಡ್ಕೋಬೇಕು. ಈ ಕಡೆದು ಮಾರ್ಕ್ ಮಾಡ್ಕೊಳೋದಕ್ಕೆ 1.25 ಇಂಚಿಗೆ ಮಾರ್ಕ್ ಮಾಡಿ ಅದನ್ನು ಆಫ್ ಮಾಡ್ಕೊಂಡು, ಆಫಿಂದ ಮೇಲ್ಗಡೆಗೆ 1.25 ಇಂಚ್ ಮಾಡ್ಕೊಂಡು ನಾವು ಈ ರೀತಿ ಕ್ರಾಸಾಗಿ ನೋಡಿ ಸ್ನೇಹಿತರೆ ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಡಾಟ್ ಎಷ್ಟು ಹಿಡಿಬೇಕು ಅನ್ನೋದು ಸಹ ಗೊತ್ತಾಗುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಂಡು ನೀಟಾಗಿ ಅದನ್ನು ಎರಡು ಒಂದೇ ಸಮ ಇರಬೇಕು, ಕ್ರಾಸಾಗಿ ಬಂದಿರುತ್ತೆ ಅಷ್ಟೇ. ಅದೇ ರೀತಿ ಈ ಕಡೆಗೆ 1.25 ಇಂಚ್ ಹಾಕಿದ್ದೀನಲ್ಲ, ಇಲ್ಲಿಂದ 1 ಇಂಚು ಮೇಲ್ಗಡೆ ತಗೋಬೇಕು. ಇದು ನಾನು ಮೇಲ್ಗಡೆ ತಗೊಳ್ತಿಲ್ಲ ಸ್ನೇಹಿತರೆ, ಯಾಕೆ ಅಂತಂದರೆ ಒಂದು ಸ್ವಲ್ಪ ಕೆಳಗಡೆನೇ ತಗೊಂಡಿದ್ದೀನಿ. ಅವ್ರ ಬ್ಲೌಸಲ್ಲಿ ಮೊದಲಿದ್ದ ಬ್ಲೌಸಲ್ಲೂ ಅದೇ ಥರ ಇತ್ತು, ಹಂಗಾಗಿ ನಾನು ಈಗಲೂ ಅದೇ ಥರನೇ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಇವಾಗ ನಾವು ಫ್ರಂಟ್ ಶೇಪ್ ಹಾಕ್ಕೊತಾ ಇದ್ದೀನಿ ನೋಡಿ. ಈ ಫ್ರಂಟ್ ಶೇಪ್ ಹಾಕೋದಕ್ಕೆ ನಿಮಗೆ ಬರಲಿಲ್ಲ ಅಂದರೆ ಈ ರೀತಿ ಫ್ರೆಂಚ್ ಕವರ್ ಅಂತ ಸಿಗುತ್ತೆ ಸ್ನೇಹಿತರೆ. ಇದು ಆರ್ಮೋಲ್ಗೆ ಮತ್ತು ಎಲ್ಲೇ ರೌಂಡ್ ಶೇಪು, ಬೋಟ್ ನೆಕ್ಕು, ಈ ರೀತಿ ಬೆಲ್ಟ್ ಪಟ್ಟಿಗೆ ಎಲ್ಲದಕ್ಕೂ ಯೂಸ್ಫುಲ್ ಅಂತಹ ಮೆಟೀರಿಯಲ್ ಇದು. ಇದನ್ನು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ.
ನನಗೆ ರೂಢಿ ಇರೋದ್ರಿಂದ ಅದನ್ನೇನು ಯೂಸ್ ಮಾಡಲ್ಲ ಇವಾಗ. ಫಸ್ಟ್ಗೆ ಯೂಸ್ ಮಾಡ್ತಿದ್ದೆ. ನೋಡಿ ಸ್ನೇಹಿತರೆ, ಇವಾಗ ನಾವೆಲ್ಲ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಈ ರೀತಿ ಕಟ್ ಮಾಡ್ಕೊಂಡು ತೆಗಿಬೇಕು. ಇವಾಗ ಬ್ಯಾಕಿನ ಶೇಫಾಗಿ ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಆಮೇಲೆ ಇಲ್ಲಿ ಶೋಲ್ಡರಲ್ಲಿ 1/4 ಇಂಚ್ ಮಾತ್ರ ಡೌನಿಂಗ್ ತೆಗಿತಾ ಇದ್ದೀನಿ. ಏನಾದರೂ ಡೀಪ್ ಜಾಸ್ತಿ ಇಕ್ಕಿದ್ರೆ ಅರ್ಧ ಇಂಚ್ವರೆಗೂ ನಾವು ತೆಗಿಬೋದಿತ್ತು. ನಾನು ಇಲ್ಲಿ ಡೀಪ್ ಜಾಸ್ತಿ ಇಕ್ಕಿಲ್ದಲೇ ಇರೋದ್ರಿಂದ 1/4 ಇಂಚ್ ಮಾತ್ರ ತೆಗಿತಾ ಇದ್ದೀನಿ ಸ್ಲೋಪು. ಇವ್ರದ್ದು ಶೋಲ್ಡರು ಬ್ಲೌಸಲ್ಲಿ ಜಾಸ್ತಿ ಐತೆ, ಇಲ್ಲೂ ಅದಕ್ಕೆ ಜಾಸ್ತಿ ಇಟ್ಟಿದ್ದೀನಿ. ಇವಾಗ 1/2 ಇಂಚಿಗೆ ನಾವು ಮಾರ್ಕ್ ಮಾಡಿದ್ವಲ್ಲ ಫ್ರಂಟ್ ಶೇಪ್ ತೆಗಿತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಅಲ್ಲಿ ಮಾರ್ಕ್ ಮಾಡಿರೋದು ಸ್ವಲ್ಪ ಇದಾಗೈತೆ. 1/4 ಇಂಚು ಕೆಳಗಡೆ ಬಂದು ನೀಟಾಗಿ ಫ್ರಂಟ್ ಶೇಪ ತಗೋಬೇಕು ಸ್ನೇಹಿತರೆ. 1/4 ಇಂಚ್ ಕೆಳಗಡೆಲೇ ತೆಗಿಬೇಕು, ಯಾಕೆಂದರೆ ಬ್ಯಾಕಿಗೂ ಫ್ರಂಟಿಗೂ 1/4 ಇಂಚು ಕಡಿಮೆ ಇದ್ದರೆ ನಾವು ಆಗ ಆ ರೀತಿ ಟಕ್ಸ್ ಹಿಡಿದಾಗ ಸರಿ ಹೋಗುತ್ತೆ ಸ್ನೇಹಿತರೆ. ಹಂಗಾಗಿ ಆ ರೀತಿ ಮಾಡ್ಕೋಬೇಕು. ಇವಾಗ ನಾವು ಹಿಡ್ದಿರೋ ಟಕ್ಸ್ನೆಲ್ಲ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಅಲ್ಲಿಗೆ ನಾಚ್ ಹಾಕೋಬೇಕು. ಇಷ್ಟೇ ಸ್ನೇಹಿತರೆ. ಇದರಲ್ಲಿ ನಾವು ಬೇಕು ಅಂತಂದರೆ ಬ್ಯಾಕಲ್ಲಿ 1/2 ಇಂಚ್ ಕಡಿಮೆ ಮಾಡ್ಕೋಬೋದು. ನಾನೇನು ಕಡಿಮೆ ಮಾಡ್ತಾಯಿಲ್ಲ. ಅದೇ ರೀತಿ ಈಗ ತೋಳನ್ನ ನಾನು ಯಾವಾಗಲೂ ಬ್ಲೌಸ್ ಇಟ್ಕೊಂಡೇ ಮಾರ್ಕ್ ಮಾಡೋದು. ತೋಳು ಶೇಪ್ ತೆಗಿಬೇಕಾದ್ರೆ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡಿರೋದ್ರಿಂದ 1/2 ಇಂಚ್ ಮೇಲ್ಗಡೆ ಬಂದು, ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ 1.5 ಇಂಚು ಕೆಳಗಡೆ ಬಿಟ್ಟಿದ್ದೀನಿ ಮಡ್ಚೋದಕ್ಕೆ. ಈ ರೀತಿ ಮಾಡ್ಕೊಂಡು ನೋಡಿ ಈ ರೀತಿ ಶೇಪ್ ಹಾಕೋಬೇಕು. ಇವಾಗ ಇಲ್ಲಿ ಮೇಲ್ಗಡೆಲಿ ಈಗ ಶೋಲ್ಡರಲ್ಲಿ 2 ಇಂಚು ಸಮ ತಗೋಬೇಕು ಸ್ನೇಹಿತರೆ. ಆನಂತರ ಇಲ್ಲೂ ಅಷ್ಟೇ 1/2 ಇಂಚು ಒಳಗಡೆ ಬಂದು ಸಮ ತಗೋಬೇಕು. ನೋಡಿ ಇವೆರಡನ್ನು ಈಗ ಜಾಯಿಂಟ್ ಮಾಡಬೇಕು. ತೋಳು ಶೇಪ್ ಹಾಕೋದು ತುಂಬ ಈಸಿ ಇರುತ್ತೆ ಸ್ನೇಹಿತರೆ, ನಾವು ಕಲಿಬೇಕಷ್ಟೇ. ನೋಡಿ ಈ ರೀತಿ ಹಾಕ್ಕೊಂಡು ನೀಟಾಗಿ ನಾವು ಅದನ್ನು, ನಮಗೆ 2 ಇಂಚ್ ಮಾರ್ಜಿನು ಕ್ಲಾತು ಸಿಕ್ಕಿಲ್ಲ, ಸ್ವಲ್ಪ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಯಾವ ರೀತಿ ಅದನ್ನು ಮಾರ್ಕ್ ಮಾಡಿದ್ದೀನೋ ಅದನ್ನು ನೀಟಾಗಿ ಕಟ್ ಮಾಡಿ ತೆಗಿತಾ ಇದ್ದೀನಿ ಸ್ನೇಹಿತರೆ. ಅದೇ ರೀತಿ ನಾನು ಫ್ರಂಟ್ ಶೇಪ್ನು ಸಹ ಈಗ ತಕ್ಕಂತೀನಿ, ಏಕೆಂದರೆ ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ. ನಾನು ಲೈನಿಂಗ್ ಬ್ಲೌಸ್ ಅಟ್ಯಾಚ್ ಮಾಡೋದಾದರೆ ಇದು ಫ್ರಂಟ್ ಶೇಪ್ ತೆಗಿಯಲ್ಲ ಸ್ನೇಹಿತರೆ, ಯಾಕೆಂದರೆ ಮಿಸ್ ಆಗುತ್ತೆ ಅಂತ. ನೋಡಿ ನಾನು ಯಾವ ರೀತಿ ತೆಗ್ದಿದ್ದೀನಿ. ಅದೇ ರೀತಿ ನಾವು ಎಲ್ಲಿಗೆ ಹಿಡಿಬೇಕು ಅಲ್ಲಿಗೆ ನೀಟಾಗಿ ನಾಚ್ ಹಾಕೋಬೇಕು. ಫ್ರಂಟ್ ಶೇಪಿಗೂ ಅಷ್ಟೇ ನೀಟಾಗಿ ನಾಚ್ ಹಾಕೋಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಇದು ತೋಳಿನ ಶೇಪ್ ಆಗಿತ್ತು. ಫ್ರಂಟು ಮತ್ತು ಬ್ಯಾಕು ಎಷ್ಟು ನೀಟಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅನ್ನೋದನ್ನು ನೋಡಿ ಸ್ನೇಹಿತರೆ. ಎಲ್ಲ ಅದನ್ನು ಇವಾಗ ಇಟ್ಟು ತೋರಿಸ್ತಿದ್ದೀನಿ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಸಲ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.